ಮೀಸಲು ಸಾಲದು ತಾಯಿ ದುರ್ಗಾ ಮಾತೆ, ನಿನ್ನ ಕೃಪಾ ಕಟಾಕ್ಷ ಸದಾ ನಮ್ಮ ಮಸ್ತಕದ ಮೇಲಿರಲೆಂದು ನಿನ್ನಲ್ಲಿ ಸೆರೆಕೊಟ್ಟಿ ಬೇಡ್ಕೊಳ್ತೀನಮ್ಮ, ಸೆರೆಕೊಟ್ಟಿ ಬೇಡ್ಕೊಳ್ತೀನಿ. ಸಂದೀಪ್ ರೀ ಸಂದೀಪ್, ಬೇಗ ಬನ್ನಿ, ಬಂದು ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ. ಬಂದೆ ದೀಪ, ಬಂದೆ. ಸಂದೀಪ್, ಅಮ್ಮನಿಗೆ ನಮಸ್ಕರಿಸಿ, ಹಾಗೆ ಆ ಮೂರ್ತಿಯ ಮೇಲಿರೋ ಮಾಂಗಲ್ಯವನ್ನ ಎತ್ಕೊಂಡು ನನ್ನ ಕೊರಳಿಗೆ 3 ಗಂಟೆ ಹಾಕಿ. ಆಯ್ತು ದೀಪ. ತಂದೆ ಮಾರುತೇಶ್ವರ ಸ್ವಾಮಿ, ನನಗೆ ಆಶೀರ್ವದಿಸಿ. ಎದ್ದೇಳು ದೀಪ, ಎದ್ದೇಳು ದೀಪ, ಎದ್ದೇಳು. ತಂದೆ ಮಾರುತೇಶ್ವರ, ಇಂದು ನಿನ್ನ ಮಂದಿರದಲ್ಲಿ ನನ್ನ ಪ್ರೀತಿಯ ದೀಪಾಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮಡದಿಯನ್ನಾಗಿ ನಮ್ಮ ಮನೆಗೆ ಒಲಿಸುತ್ತಿರುವೆ ತಂದೆ. ನಮ್ಮಿಬ್ಬರ ಸುಖ ಜೀವನವನ್ನು ಸುಂದರವಾಗಿ ನೋಡಿಕೋ ದೇವರೇ, ಸುಂದರವಾಗಿ ನೋಡ್ಕೋ. ಸ್ವಾಮಿ, ಅನಾಥಳಾದ ಈ ದೀಪಾಳನ್ನ ಮನ ತುಂಬಿಸಿಕೊಂಡು ಬಾಳು ಕೊಟ್ಟ ನನ್ನ ಪಾಲಿನ ಭಗವಂತರು ಸ್ವಾಮಿ, ನೀವು ಭಗವಂತರು. ದೀಪ, ಇದೇ ಸಂಭ್ರಮದಲ್ಲಿ ನಿನ್ನ ಸಿರಿಗಂಡದಿಂದ ಒಂದು ಸೊಗಸಾದ ಗೀತೆ ಬರಲಿ. ಆಯ್ತು, ಇನ್ಸ್ಪೆಕ್ಟರ್ ಆಜ್ಞೆ ಎಂದಾದ್ರೂ ಮೀರೋದುಂಟೆ? ನನಗೆ ನಿನಗೆ ಜೀವನದ ಗುಟನಿದೆ. ಕಡಲ ಅಲೆಯಲು ನಿನಗೆ ತರುವೆ ನಾನು, ಸೇನಿನ್ನಯ ಒಬ್ಬನ್ನೇ ಮನೆಯ ಕಟ್ಟುವೆನು, ಮುಗಿನ ಮಿಂಚನು ಅಂದಿರಿಸಿ ದೀಪ ಹಚ್ಚುವೆನು. ಬೆಳ್ಳಿನ ನನಗೆ ಸೂರ ತಂದ ಕಿರಣ, ಚಂದ್ರನ ಹಾರಮನ ಭೂತಾಯಿ ಋತುಗಾನ
ಸೊಗಸನ ಕಾಣಲು ಬಲು ಚೆನ್ನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಹಾಂ ದೀಪ, ನೀನು ನಮ್ಮ ಮನೆಗೆ ಹೊಸ ಅತಿಥಿಯಾಗಿ ಬರುತ್ತೀರಿ. ನೀನು ಇಲ್ಲೇ ಸ್ವಲ್ಪ ವೇಟ್ ಮಾಡು, ನಾನು ಅಂಗಡಿಗೆ ಹೋಗಿ ಏನಾದರೂ ಸಾಮಗ್ರಿಗಳು ತರುತ್ತೇನೆ. ಆಯ್ತು ಸ್ವಾಮಿ, ಆದಷ್ಟು ಬೇಗ ಬಂದ್ಬಿಡಿ. ಬೇಗ ಬರುತ್ತೇನೆ ದೀಪ. ಹಲೋ ದೀಪಾ. ಯಾರು? ಯಾರು ನೀನು ಯಾರು ಎಂಬುದು ನನಗೆ ಚೆನ್ನಾಗಿ ಗೊತ್ತು, ಬಟ್ ನಾನು ಯಾರೆಂಬುದು ನಿನಗೆ ಗೊತ್ತಿಲ್ಲವೇ? ಮಿಸ್ಟರ್, ಹೇಳಿದ ತಕ್ಷಣ ಗೊತ್ತಿರೋಕೆ ನೀನೇನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ ಗೊತ್ತಿರಲು? ಮಹಾತ್ಮ ಅಂದು ಮಹಾತ್ಮ ಗಾಂಧೀಜಿ ದಿನ ನನ್ನ ಕೆನ್ನಿಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ. ಈಗಲಾದು ನೆನಪಾಯ್ತಾ ನಾನು ಯಾರೆಂಬುದು? ಓಹೋ, ನೀನಾ? ಅದು ನನ್ನನ್ನ ಕೆಣಕಿ ನನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಾರ ಏಟು ತಿಂದ ವಿಷಕಂಠ ತಾನೇ? ಹೌದು ದೀಪಾ, ಹೌದು. ಅದೇ ವಿಷಕಂಠ ದೀಪ. ಬರೀ ವಿಷಕಂಠ ಅಲ್ಲ, ಗಾಯಗೊಂಡ ಘಟ ಸರ್ಪ ಈ ವಿಷಕಂಠ. ಘಟ ಸರ್ಪವೇ ಆಗ್ಲಿ ವಿಷ ಸರ್ಪವೇ ಆಗ್ಲಿ, ನೋಡು ನೀನಿಲ್ಲಿಂದ ಸುಮ್ಮನೆ ಹೊರಟು ಹೋಗಿಬಿಡು. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ದೀಪ. ನಿನ್ನ ಕತ್ತಲೆ ಆಗಿರೋ ನಿನ್ನ ಬಾಳಿಗೆ ಬೆಂಕಿ ಬೆಳಕು ತರಿಸಿ ನಿನ್ನ ಬಾಳಣ್ಣೆ ಬೆಳಕು ಅಗ್ನಿದೇವ ಈ ವಿಷಕಂಠ. ಅಂದ್ರೆ ನಿನ್ನ ಮಾತು ಮಾತು ಮುತ್ತಿನಂತೆ ಮೆತ್ತನಿರುವ ಈ ನಿನ್ನ ದೇಹಕ್ಕೆ ನಿನ್ನ ಶ್ರೀಲಿಂಗದಲ್ಲಿ ಎಡೆ ಎತ್ತಿ ವಿಷ ಕಕ್ಕಲು ಬಂದಿರುವ ವಿಟ ಪುರುಷ ಈ ವಿಷಕಂಠ ದೀಪ. ಲೋ ವಿಷಕಂಠ, ಬಾಯ್ನ ಬೆಗೆ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನಿನ್ನ ಪರಿಣಾಮ ನೆಟ್ಟಗಿರಲ್ಲ. ಪರಿಣಾಮ ನಿನ್ನಂತ ಪರನಾರ್ಯರು ಪರಿ ಬೇಡಿಕೊಂಡರು. ಅವರ ಶೀಲದ ಪರದೆಯನ್ನು ತೆರೆಮರೆಯಲ್ಲಿ ಹರಿದು ಅವರ ಹಣ ಬರೆಯನ್ನೇ ಬದಲಿಸಿದ ಬ್ರಹ್ಮ ಈ ವಿಷಕಂಠ. ಹೋಗು ದೀಪ, ಹೋಗು. ಕೈ ಬಿಡೋ ಕೋತಿ, ಇನ್ನೊಂದು ಸಾರಿ ಕೈ ಹಿಡಿದ್ರೆ ಅಗ್ನಿಯಾಗಿ ಸುಟ್ಟು ಬಿಡುವೆ. ಎಚ್ಚರ ಎಚ್ಚರ. ನನಗೆ ಎಚ್ಚರ ಬಂಡ ಎಂಡೆ. ಎಚ್ಚರಿಂದ ಮಾತನಾಡು, ಇಲ್ಲಾದರೆ ಹಲ್ಲಂಚಿನಿಂದ ಕಚ್ಚಿ ಬಿಡುವೆ ಈ ನಿನ್ನ ಚಂಗುಲಾಬಿಯನ್ನು. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದ್ರೆ ಸರಿ, ಇಲ್ಲವಾದರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟದಿರಾದ್ರೆ ನಿನ್ನನ್ನು ಹರಿದು ತಿನ್ನಲು ಬಂದೇ ಬರ್ತಾನೆ ನನ್ನ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್. ಪೊಲೀಸ್
ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ನನ್ನ ಜಿಂದಗಿಯಲ್ಲಿ ಬಹಳಷ್ಟು ಜನರನ್ನು ನೋಡಿದ್ದೇನೆ. ಸುಮ್ಮನೆ ನನ್ನ ತಾಪ ನೆತ್ತಿಗೆ ಏರಿಸಬೇಡ. ಏ ವಿಷ್ಕಂಠ, ಯಾವ ಗಂಡಸು ಒಂದು ಹೆಣ್ಣಿನ ಮುಂದೆ ಬಂದು ಜಂಬ ಕಚ್ಚಿಕೊಳ್ಳೋ ನೀನೊಬ್ಬ ಚಂಡ ಕಣ್ಣು. ಆದರ ಹೆಂಡಿ ನನಗೆ ಸಂಡ ಗಂಡನಂತೆ ದುಡಿದ್ಯಾ? ಅದೆಷ್ಟೋ ಪಂಜೆ ಹೆಣ್ಣು ಮಕ್ಕಳು ನನ್ನ ಸಂಭೋಗ ಸರಸಕ್ಕೆ ಬಸುರಾಗಿ ವರ್ಷದೊಳಗೆ ಗಂಡು ಖುಷಿಯ ಉಸಿರು ಕೊಟ್ಟು ವಿಷಕಂಠೆ ಎಂದು ಹೆಸರಾಗಿದೆ ಈ ಬ್ರಹ್ಮಾಂಡದಲ್ಲಿ. ಅದರಂತೆ ನನಗೆ ಸಂಡನೆಂದು ನುಡಿದೆಯಾ? ಹಿಂದೆ ಆಗುವೆ ನಿನ್ನ ಪಿಂಡ ಬಾರೆ. ದಿನಗಳ ನನ್ನದೆಯ ಗರ್ಭಧವನಗೆ ಸಾವಿರಾರು ದಿನಗಳ ಕೆಳಗೆ ನನ್ನದೆಯ ಗರ್ಭಧವನಗೆ ಉಸಿರಾಡಿತು ಆಸೆಯ ಭ್ರೂಣ ಒಣಗಿತು ಪ್ರಾಣ ಅಲೆಯಿತು ನೆಲೆಯಿತು ಮುತ್ತಿನ ಮಾತು. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನದಗೆ ನೀ ಯಜಮಾನಿ. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನದಗೆ ನೀ ಯಜಮಾನಿ. ಉಸಿರಾಡಿತು ಆಸರೆಯ ಬೋಳ ಮಳೆಯಿತು ಪ್ರಾಣ ಒಳೆಯಿತು ಮೃತ್ಯುಯ ಲೇ ದೀಪ, ಅದೆಷ್ಟ ಹೆಣ್ಣು ಮಕ್ಕಳಿಗೆ ಶೀಲದ ಸರದಾರನಾಗಿ ಹೆಸರುವಾಸಿಯಾಗಿದೆ ಈ ಬ್ರಹ್ಮಾಂಡದಲ್ಲಿ. ನನಗೆ ಚಂಡನೆಂದು ನುಡಿದಳು, ಅದಕ್ಕೆ ನನ್ನ ಗಂಡಸ್ತನದ ಪೌರುಷವನ್ನು ತೋರಿಸಬೇಕಾಗಿದೆ ಈ ಸ್ತ್ರೀಗೆ. ಲೇ ದೀಪ, ಕಣ್ಣಿಟ್ಟ ಹೆಣ್ಣನ್ನು ಹಣ್ಣಿನಂತೆ ಕಚ್ಚದೆ ಬಿಟ್ಟವನಲ್ಲ ಈ ವಿಷಕಂಠ. ಅಯ್ಯೋ ಪಾಪಿ, ಕೊನೆಗೂ ನಿನ್ನ ಕಾಮದ ಬೆಂಕಿಯಿಂದ ಯಾರೆಳೆದ ಹೂವನ್ನ ಸಿಲುಕಿಸಿ ಕಮರಿಸಿದೆಯ ನನ್ನನ್ನ. ಅರಳಿದ ಹೂ ದೇವರ ಮುಡಿಗೆ ನಿನ್ನ ಹೂವು ಇಂದು ಮಸನದ ಪಾಲಾಗಿದೆ ನಿನ್ನ ಬಾಳು. ಲೋ ಕಿರಾತಕ, ನಿನ್ನನ್ನ ಜೀವದಿಂದ ಉಳಿಸಲಾರೆ. ಸಿದ್ಧನಾಗು ಸ್ಮಶಾನ ಸೇರ. ಕೈ ಬಿಡೆ ಮೊದಲು ಸೇಡು. ಲೇ ದೀಪ, ನೀನು ಹೆಣ್ಣು ನಾನು ಗಂಡು. ಅಂತರದಲ್ಲಿ ನನ್ನ ಎದೆ ಶೆಟ್ಟ ನುಡಿಯೊಟ್ಟು ಗುಂಡಿಗೆಯಾ ನೀನಿನ್ನು ಬದುಕಬಾರದು. ದೀಪಾಳ ಗಂಡ ಬರೋ ಸಮಯ ಆಯಿತು. ಇಲ್ಲಿಂದ ನಾನು ಕಾಲು ಕಿತ್ತರೆ ಸರಿ. ಬರ್ತೀನಿ ದೀಪ, ಗುಡ್ ಬಾಯ್. ಹೇ 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 ಹೇ